ಸರ್ ಇನ್ನೊಂದು ವಿಷ್ಣು ಸ್ಮಾರಕದ್ದು ಬೇಡಿಕೆ ಜಾಸ್ತಿ ಬರ್ತಾ ಇದೆ, ತಾವೇನಾದ್ರೂ ಅದು ಐ ಥಿಂಕ್ ಫ್ಯಾಮಿಲಿ ಅವರು ಮೇಲೆ ಅವ್ರ ಫ್ಯಾಮಿಲಿ ಏನ್ ಡಿಸೈಡ್ ಮಾಡ್ತಾರೆ ಅದ್ರ ಮೇಲೆ ಇದಾಗುತ್ತೆ ಹೊರತು ನಾವು ಏನು. ಬಟ್ ಅಫ್ಕೋರ್ಸ್ ವಿಷ್ಣು ಸರ್ ಮೇಲೆ ಯಾರಿಗ ಅಭಿಮಾನ ಇಲ್ಲ, ಪ್ರೀತಿ ಇಲ್ಲ, 100% ಪ್ರೀತಿ ಅನ್ನೋದು ಬೇರೆ ಬೇರೆ. ಅದು ಒಂದು ಆ ಸ್ಥಾನ ಒಂದು ಜಾಗದಿಂದ ಇದಾಗೋದಲ್ಲ, ಅದು ಹೃದಯದಿಂದ ಆ ಭಾವನೆ ಹೃದಯ ತುಂಬ್ಕೊಂಡು ಫೀಲ್ ಮಾಡೋದಿದೆಯಲ್ಲ, ಆ ಭಾವನೆ ದೊಡ್ಡದು ಅಂತ ನಾ ಭಾವಿಸ್ತೀನಿ. ನೆಕ್ಸ್ಟ್ ಇನ್ನು ಅವ್ರ ಫ್ಯಾಮಿಲಿ ಅವ್ರು ಏನ್ ಡಿಸೈಡ್ ಮಾಡ್ತಾರೆ, ಭಾರತೀಯಮ್ಮ ಇದ್ದಾರೆ, ಅದಕ್ಕಿಂತ ಬೇಕಾ ಅವರು, ಅವ್ರ ಮನೆಯವ್ರು ಇದ್ದಾರೆ, ಅವ್ರ ಅಳಿಯಂದ್ರಿದ್ದಾರೆ, ಅವ್ರ ಹೆಣ್ಮಕ್ಳಿದ್ದಾರೆ. ಸೊ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವರೆಲ್ಲ ಸೇರಿ ಏನು ಡಿಸೈಡ್ ಮಾಡ್ತಾರೆ ಹೇಳ್ತಿರೋದು ಸರ್. ಅಲ್ಲಲ್ಲ, ನಾನು ಹೇಳ್ತಿರೋದು ಅವ್ರ ಫ್ಯಾಮಿಲಿ ಇದ್ದಾರೆ, ಅದಕ್ಕೊಂದು ಗೌರವ ಕೊಡ್ಬೇಕು ನಾವು. ಅದಾದ್ಮೇಲೆ ನೆಕ್ಸ್ಟ್ ಅಭಿಮಾನ ಬರೋದು ನೆಕ್ಸ್ಟು. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಫಸ್ಟ್ ಫ್ಯಾಮಿಲಿ ಫಸ್ಟ್ ಬರುತ್ತೆ, ಅದಾದಮೇಲೆ ಅಭಿಮಾನಿಗಳು ಬರ್ತಾರೆ. ಸೊ ಅದರಿಂದ ಅವ್ರ ಇದೇ ನಂತರ ಇವಾಗ ಏನು ಸಪೋರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ, ಅದೇನು ದೊಡ್ಡ ವಿಷಯ ಅಲ್ಲ. ಯಾಕಂದರೆ ಇದು ಮಾಡಿದ್ರೇ ವಿಷ್ಣು ಸರ್ ಮೇಲೆ ಪ್ರೀತಿ ಅನ್ನೋದಲ್ಲ. ವಿಷ್ಣು ಸರ್ ಮೇಲೆ ಪ್ರೀತಿ ಯಾವತ್ತೂ ಇದೆ ನನಗೆ. ಯಾಕಂದ್ರೆ ಅವ್ರ ನಮ್ಮದು ಒಡನಾಟ ನಾವು ಹೇಳ್ತಾ ಹೋದರೆ ಅದು ಟೈಮೇ ಸಾಕಾಗಲ್ಲ. ಯಾಕಂದ್ರೆ ನಾನು ಚಿಕ್ಕವನು ಆ್ಯಕ್ಟ್ ಮಾಡೋಕ್ಕೂ ಮುಂಚೆಯಿಂದ ನಾನು 76ರಿಂದ ಅವ್ರ ಕೈ ಹಿಡ್ಕೊಂಡು ಓಡಾಡಿದವನು ನಾನು. ಸೊ ಅದರಿಂದ ಆ ಪ್ರೀತಿ ನಾವು ಹೆಂಗೆ ಬೇಕಾದ್ರೂ ತೋರಿಸ್ಬೋದು. 100% ಅವ್ರ ಫ್ಯಾಮಿಲಿ ಏನಂತಾರೆ, ಆಮೇಲೆ ಅಭಿಮಾನಿಗಳು ಏನು ಚಿಂತೆ ಮಾಡೋದು ಬೇಡ. ಅದು ಆಗಬೇಕಾದ್ರೆ ಖಂಡಿತ ಆಗೇ ಆಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. 100% ಮಾಡಬೇಕಾದ್ರೆ ಮಾಡೇ ಮಾಡ್ತಾರೆ. ನಾ ಹೇಳ್ತೀನಿಲ್ಲ, ಇದು ಪದೇ ಪದೇ ಮಾತಾಡ್ತಾ ಹೋದ್ರೆ ಬೇರೆ ಬೇರೆ ಇದಕ್ಕೆ ಹೇಳ್ತಾ ಹೋಗುತ್ತೆ. ನಾ ಅದೇ ಹೇಳ್ತಿರೋದು, ಫ್ಯಾಮಿಲಿ ಕೇಳಿಬಿಡಿ ನೀವು, ಬೆಟ್ರ್ ಅಲ್ವಾ? ಇಲ್ಲ ಒಂದು ನಿಮಿಷ, ಫ್ಯಾಮಿಲಿ ಕೇಳಿಬಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ಅಷ್ಟೇ. ಫ್ಯಾಮಿಲಿ ಕೇಳ್ಬಿಟ್ಟು, ಯಾಕಂದರೆ ಅವ್ರ ಇಷ್ಟ, ಅವ್ರಿದೇನು ಕೇಳ್ಕೋಬೇಕು ಅದನ್ನು, ಆಮೇಲೆ ನಂಬಿಕೆ ಹತ್ರ ಬರಬೇಕು. ಓಕೆ. ಕನ್ನಡ ಚಿತ್ರರಂಗದಲ್ಲಿ ನಾಯಕತ್ವದ ಕೊರತೆ ಅನ್ನೋದಿದೆ. ಯಾಕಂದ್ರೆ ಕೆಲವರೆಲ್ಲರೂ ನೀವು ನಾಯಕತ್ವವನ್ನು ವಹಿಸ್ಕೊಳ್ಬೇಕು, ಆ ರೀತಿ ಬೇಕಾಗಿದೆ. ಎಲ್ಲರೂ ನಾಯಕರೇನೆ. ಅದು ನಾಯಕರ ನಾವು ಬ್ರ್ಯಾಂಡ್ ಮಾಡ್ತಿದ್ರು ಅಷ್ಟೇ. ಇವಾಗ ಬಂದಿರೋದು ನಮ್ಮ ನಂದಿನಿ, ನಮ್ಮ ಹೆಮ್ಮೆಯ ನಂದಿನಿ. ಓಕೆ, ಇವತ್ತು ಅದು ಸರ್. ರಾಜ್ಕುಮಾರ್ ಅಧ್ಯಯನ ಕೇಂದ್ರಕ್ಕೆ 2 ಎಕರೆ ಲ್ಯಾಂಡ್ ಕೂಡ ಸ್ಯಾಂಕ್ಷನ್ ಆಗಿತ್ತು. ಅದು ಕೂಡ ಅದಷ್ಟಕ್ಕೆ ಉದ್ಘಾಟನೆಗೆ ಅಷ್ಟೇ ಸೀಮಿತವಾಗಿರ್ತದೆ. ಅದ್ರ ಬಗ್ಗೆ ಏನಾದರೂ ಗಮನಕ್ಕೆ ಬಂದಿದೆ ಸರ್? ಯಾವ್ದು ಏನು ಗೊತ್ತಾಗಲ್ಲ. ಯಲಹಂಕದ ಹತ್ರ 2 ಎಕರೆ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಕೇಂದ್ರಕ್ಕೆ ಅಂತ 2 ಎಕರೆ ಲ್ಯಾಂಡ್. ನನಗೆ ಗೊತ್ತಿಲ್ಲ ಮಾಹಿತಿ. ಅದು ಗೊತ್ತಾದ್ಮೇಲೆ ಮಾತಾಡ್ತೀನಿ ಪ್ಲೀಸ್, ಪ್ರಾಮಿಸಾಗಿ ಗೊತ್ತಿಲ್ಲ.